ಶುಭೋದಯಗೆ ಮತ್ತೆ ಸ್ವಾಗತ. ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ವೆಂಕಟೇಶ್ ನನ್ನ ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರದ ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಆಯ್ತ ಲಂಚಾವತಾರದ ಬಗ್ಗೆ ನ್ಯೂಸ್ ಎಕ್ಸ್ ಕನ್ನಡ ವರದಿಯನ್ನ ಮಾಡಿತ್ತು. ಲಂಚಾವತಾರದ ಬಗ್ಗೆ ನ್ಯೂಸ್ ಎಕ್ಸ್ ವರದಿ ಬಿತ್ತರಿಸ್ತಾ ಇದ್ದ ಹಾಗೆ ಇವರ ಮೇಲೆ ಕ್ರಮವನ್ನ ತೆಗೆದುಕೊಂಡಿರೋದು. ಕೆಲಸವನ್ನ ನೀಡೋಕೆ 20 ರಿಂದ 30 ಸಾವಿರ ಲಂಚ ಪಡಿತಾ ಇದ್ದ ಕೆಲಸಗಾರರ ಬಳಿ 2,000 ರಿಂದ 2,500 ರು ಮಂತ್ಲಿ ವಸೂಲಿ ಕೂಡ ನಡೀತಾ ಇತ್ತು. ಗೃಹ ರಕ್ಷಕ ದಳದ ಕರ್ಮಕಾಂಡವನ್ನ ನ್ಯೂಸ್ ಎಕ್ಸ್ ತೆರೆದಿಟ್ಟಿತ್ತು. ಈ ವರದಿಯನ್ನ ಆಧರಿಸಿ ಪೊಲೀಸರು ವೆಂಕಟೇಶ್ನನ್ನ ಬಂಧಿಸಿರುವುದು. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಸರಿ ಕೇಳಿದ್ದೀನಿ, ಎಲ್ಲ ದೃಷ್ಟಿ ಮಾಡಬೇಕು ಸರ್. ಈಗ 5,000 ಐತೆ ಐತೇನಂತೆ ಸರ್. ಇನ್ನು ಸಂಬಳ ಆಗಿದ್ದ ತಕ್ಷಣ ಕೊಡ್ತೀವಿ ಸರ್. ಯಾವುದಾದ್ರು ಪೆಂಡಿಂಗ್ ಐತೆ ಸರ್ ನಿಮಗೆ? ಸಾರ್ ಏನು ಕೇಳಲ್ಲ ಸರ್, ಏನು ಇಸ್ಕೊಂಡೋದಿಲ್ಲ ಸರ್. ಸರ್ ಈಗ ಏನು ಸರ್ ನೀನು ಹೆಂಗೆ ಹೇಳಿದ್ರೆ ಹಂಗೆ ಸರ್. ನಮ್ದೇನೆ ಇವಾಗ ಸಂಬಳ ಮೂಮೆಂಟ್ ಅದು ಅಲ್ಲ ಐತಲ್ಲ, ಸಂಬಳ ಆಗಿದ ತಕ್ಷಣ ಸಾಮಾನು ಕೊಡ್ತೀವಿ ಸರ್. ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್ ಇವಾಗ. ಲೋಕಸಭಾ ಚುನಾವಣೆಗೆ